ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋಸು ನೋಡಿಬಿಟ್ಟು ನೀವು ಕಾಲ್ ಮಾಡ್ತಾ ಇರೋದು, ನೀವು ಕಮೆಂಟ್ ಮಾಡ್ತಾ ಇರೋದು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಸುಮಾರು ನಾನು 2 ಡೇಸಲ್ಲೇ ನಿಯರ್ಲಿ ಏನಿಲ್ಲ ಅಂತಂದರೂ ಕೂಡ ನಾನು ಒಂದು 100ರಿಂದ 150 ಕಾಲನ್ನು ರಿಸೀವ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಪ್ರಾಬ್ಲಮ್ಮುಗಳನ್ನ ಸಾರ್ಟ್ ಔಟ್ ಮಾಡೋದಕ್ಕೇನೇ ಟ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಥರನೇ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಒಂದು ತಿಳ್ಕೋಬೇಕು, ನೀವು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೇ ಗೊಂದಲ ಇದ್ದರೂ ಕೂಡ ಖಂಡಿತ ನನಗೆ ಒಂದು ಕಮೆಂಟ್ ಆದರೂ ಮಾಡಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ, ಇಲ್ಲ ಡೈರೆಕ್ಟ್ ಫೋನ್ ಆದರೂ ಮಾಡಿ. ನಂದು ವಾಟ್ಸಪ್ ನಂಬರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಸೇಮ್ ನಂಬರ್ ಇರೋದು. ನೀವು ಅದೇ ನಂಬರಿಗೇ ಕಾಲ್ ಆದರೂ ಮಾಡಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ. ಖಂಡಿತ ನಾನು ನಿಮ್ಮ ಪ್ರಶ್ನೆಗೆ ಪ್ರತ್ಯುತ್ತರ ಅನ್ನೋದನ್ನು ನಾನು ಕೊಡ್ತೇನೆ. ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ನೋದನ್ನು ನಾನು ಖಂಡಿತ ಕೊಡ್ತೇನೆ. ಸ್ವಲ್ಪ ಡಿಲೇ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ಇನ್ನೂ ಒಂದು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ರಾತ್ರಿ 11:30 ಕೂಡ ಕಾಲ್ ಮಾಡ್ತೀರೋ ಫ್ರೆಂಡ್ಸ್. ಯಾಕಂತಂದರೆ ನನಗೂ ಡೇ ಎಲ್ಲನೂ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಟೈಮಿಂಗ್ಸ್ ಅನ್ನೋದೊಂದು ಮೇಂಟೈನ್ ಮಾಡಿ. ಯಾಕಂತಂದರೆ ರಾತ್ರಿ 10:45, 11:30 ಎಲ್ಲೆಲ್ಲನೂ ಕಾಲ್ ಮಾಡಿದ್ರೆ ಅದು ನಿಜವಾಗೂ ಸಮಂಜಸ ಅನಿಸೋಲ್ಲ. ಯಾಕಂತಂದರೆ ನೀವು ಮನುಷ್ಯತ್ವದಿಂದನೇ ಇದು ಮಾಡಬೇಕು. ನಾನಿದು ಯಾವುದೇ ಥರ ಪೇಯ್ಡ್ ಸರ್ವಿಸ್ ಅಂತಂದೇಳಿ ಮಾಡ್ತಿಲ್ಲ. ಯಾಕಂದರೆ 11:30 ಅನ್ನೋದು ಒಂದು ಟೈಮಿಂಗ್ಸ್ ಅಲ್ಲ. ಮಾಡಿ, ಕಾಲ್ ಮಾಡಿ ನನಗೆ 6:30, 7 ಗಂಟೆವರೆಗೂ ಕಾಲ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಬಟ್ ಅದು ಬಿಟ್ಟು ನೀವು ರಾತ್ರಿ 11:30, 12 ಗಂಟೆಯಲ್ಲಿ ಕಾಲ್ ಮಾಡಿದ್ರೆ ಖಂಡಿತ ನಾನು ಆನ್ಸರ್ ಮಾಡಲ್ಲ. ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಒಂದು ಮನುಷ್ಯತ್ವ ಅನ್ನೋದೊಂದು ಇರಬೇಕು. ನಾನು ಯಾವುದೇ ಥರ ಪೇಯ್ಡ್ ಸರ್ವಿಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಾನು ಒಂದು ಸಮಾಜ ಸೇವೆ ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇರೋದು ನಾನು. ಯಾಕಂದರೆ ಜನಗಳಿಗೊಂದು ಅವೇರ್ನೆಸ್ ಬರಲಿ ಅಂತಂದು ಹೇಳ್ಬಿಟ್ಟು ನಾನು ಇದು ಮಾಡ್ತಿರೋದು. ಮೋಸ ಹೋಗಬೇಡಿ. ಯಾಕಂದರೆ ಮೊನ್ನೆ ಒಬ್ರು ಹೇಳ್ತಾಯಿದ್ರು, ಸರ್ 40,000 ರೂಪಾಯಿ ಕೊಟ್ಟಿದ್ದೀನಿ ಸರ್ ಈ ಖಾತಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. 45 ರೂಪಾಯಿಗೆ 40,000 ಕೊಟ್ಬಿಟ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಆ ಥರ ಎಲ್ಲನೂ ನೀವು ಮೋಸ ಹೋಗಬಾರ್ದು ಅಂತ ಹೇಳಿಬಿಟ್ಟು ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆದರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅದರ ಮೇಲೆ ಅವ್ರಿಗೆ ಬಿಟ್ಟಿರೋದು. ಯಾಕಂತಂದರೆ ನಾನು ಹೆಲ್ಪ್ ಮಾಡಬೇಕು ಅಂತಂದೇಳೇನೇ ನಾನು ಈ ವಿಡಿಯೋಸನ್ನು ಮಾಡ್ತಾ ಇರೋದು. ನಾನು ದುಡಿಬೇಕು, ಇದು ಮಾಡಬೇಕು ಅನ್ನೋದು ಖಂಡಿತ ನನಗಿಲ್ಲ. ಯಾಕಂದರೆ ನಾನು ಕೂಡ ಒನ್ ಆಫ್ ದ ಡೆವಲಪರ್. ನನ್ನದೇ ಆದ 2-3 ಲೇಔಟ್ ಇದೆ. ಸಾಕು, ದೇವರಲ್ಲಿ ನನಗೆ ಅಷ್ಟು ಕೊಟ್ಟಿದ್ದಾನೆ, ಸಾಕಷ್ಟು. ನನಗೆ ಇದರಿಂದ ಯೂಟ್ಯೂಬಿಂದ ದುಡಿಬೇಕು, ಇದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲ, ಇದು ಇಲ್ಲ. ಏನಂದರೆ ಜನಗಳಿಗೂ ನಾನು ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ಟ್ರೈ ಮಾಡ್ತಾಯಿದ್ದೆ. ಫೇಸ್ಬುಕ್ಕಲ್ಲಿ ಅದು ಒಂದು ಕಾಪಿರೈಟ್ ಇದಾಗಿಬಿಟ್ಟು ಅದು ನನಗೆ ಲಾಕೇ ಆಗೋಯ್ತದು. ಪೇಜಸ್ಸೇ ಲಾಕ್ ಮಾಡಿಬಿಟ್ರು. ಆಮೇಲೆ ಅದನ್ನು ನಾನು ತುಂಬ ಟ್ರೈ ಮಾಡಿದೆ, ಬಟ್ ಅದು ರಿಲೀಸ್ ಆಗ್ತಾಯಿಲ್ಲ. ಇದರಿಂದಲೇ ನಾನು ಈ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದೆ. ಬಟ್ ಅದಕ್ಕೆ ತಕ್ಕಾಗೇನೇ ಎಲ್ಲರೂ ಸ್ಪಂದಿಸ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಐ ಆಮ್ 100% ಐ ಆಮ್ ಹ್ಯಾಪಿ. ಬಟ್ ನನ್ನ ರಿಕ್ವೆಸ್ಟ್ ಅಂತ ಅಂದರೆ ರಾತ್ರಿ 10:30, 11 ಗಂಟೆಗೆಲ್ಲನೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಡೇನಲ್ಲಿ ಎಷ್ಟಾದರೂ ಕಾಲ್ ಮಾಡಿ, ನನ್ನ ಕೆಲಸ ಇದ್ದರೂ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಏನೋ 1 ಸಾರಿ 2 ಸಾರಿ ಏನಾದರೂ ನನ್ನ ಕಾಲ್ ಇದಾದರೂ ಕೂಡ ಖಂಡಿತ ಮಿಸ್ ಕಾಲ್ ನೋಡಿಬಿಟ್ಟು ನಾನು ಕಾಲ್ ಮಾಡ್ತೀನಿ. ಅದಂತೂ 100% ಅಶ್ಯೂರೆನ್ಸ್ ಕೊಡ್ತೀನಿ ನಾನು. ಮತ್ತು ನನಗೆ ಗೊತ್ತಿರೋ ವಿಷಯ ಅಂತೂ 100% ಶೇರ್ ಮಾಡ್ಕೊಳ್ತೀನಿ. ಮತ್ತು ಸಪೋರ್ಟ್ ಬೇಕಾ, ಏನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಗೊತ್ತಿರೋವರೆಗೂ, ನನ್ನ ಕೈಲಾಗೋವರೆಗೂ ನಾನು ಸಪೋರ್ಟ್ ಮಾಡ್ತೀನಿ. ಅದು 100% ಶೂರ್. ಫ್ರೆಂಡ್ಸ್, ಇರಲಿ, ಹೇಳ್ತಾ ಹೋಗ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆನೇ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಅಂತ ಅಂದರೆ, ಎಲ್ಲ ವಿಡಿಯೋದಲ್ಲೂ ಹೇಳಿದಾಗೇನೆ ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಫ್ರೆಂಡ್ಸ್ ಏನಿಲ್ಲ, ಒಂದು ಮುಖ್ಯವಾದಂಥ ವಿಷಯ ಏನಂತ ಅಂದರೆ, ಒಂದೇ ಒಂದು ಮೇಜರ್ ಅಪ್ಡೇಟ್ ಮಾಡಿದ್ದಾರೆ ಮಾನ್ಯ ನಮ್ಮ CM ಸಾಹೇಬರು ಸಿದ್ದರಾಮಣ್ಣ ಅವರು. ಏನಂತ ಅಂದರೆ,
ಇವತ್ತು ನನಗೆ ತುಂಬ ಕಾಲ್ಸ್ ಬರ್ತಾ ಇರೋದು, ಕೇಳ್ತಾ ಇರೋದು ಹಂಗೆ, ಸರ್ ನಾವು ಇಂಥ ಒಂದು ರೆವೆನ್ಯೂ ಲೇಔಟಲ್ಲಿ ಸೈಟ್ ಬುಕ್ ಮಾಡ್ಕೊಂಡಿದ್ದೀವಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ರಿಜಿಸ್ಟ್ರೇಷನ್ ಯಾವಾಗ ಬಿಡ್ತಾರೆ, ಯಾವಾಗ ಖಾತಾ ಆಗುತ್ತೆ ಅನ್ನೋದನ್ನು ನೀವು ತುಂಬ ಜನ ಕೇಳ್ತಾ ಇದ್ದೀರಾ. ಫ್ರೆಂಡ್ಸ್, ನಾನು ಹೇಳ್ತಾನೇ ಇದ್ದೀನಿ, ಬೇಡ ಬೇಡ ಬೇಡ. ಯಾಕಂತಂದರೆ ಇವಾಗ ಖಾತಾ ಮಾಡಿದ್ರು ಕೂಡ ಹಳೆ ಸೈಟ್ಸ್ ಏನಿದೆ, ಹಳೆ ರೆವೆನ್ಯೂ ಸೈಟ್ಸ್ ಏನಿದೆ, ಆ ರೆವೆನ್ಯೂ ಸೈಟ್ಸ್ಗೆ ಬಿ ಖಾತಾ ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಪ್ಲ್ಯಾನ್ ಮಾಡ್ತಿರೋದು. ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ? ಹೊಸ ಲೇಔಟ್ ಮಾಡಿದ್ರು ಕೂಡ ಆ ಹೊಸ ಲೇಔಟಲ್ಲೇನೇ ನೀವು ಇದಾಗುತ್ತೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಂದ್ಕೊಳ್ತಾ ಇದ್ದೀರಾ. ಖಂಡಿತ ಅದಾಗಲ್ಲ. ಮೊನ್ನೆ ಆ್ಯಕ್ಚುಲಿ ಸಿದ್ದರಾಮಣ್ಣ ಅವರು ಕೂಡ ಇದನ್ನೇ ಮಾತಾಡಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಅನಧಿಕೃತ ಬಡಾವಣೆಗಳಿಗೆ ಯಾವುದೇ ಈ ಖಾತಾ ಸಿಗುವುದಿಲ್ಲ. ಅನಧಿಕೃತ ಬಡಾವಣೆಗಳು ಅಂತಂದರೆ ನಿಮಗೆ ಅಪ್ರೂವಲ್ ಆಗದೇ ಇರೋ ಅಂಥ ಲೇಔಟ್ಗಳಿಗೆ ನಿಮಗೆ ಯಾವುದೇ ಥರ ಈ ಖಾತಾ ಕೊಡುವುದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಕ್ಲಿಯರ್ ಕಟ್ಟಾಗಿ ಮೊನ್ನೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲರೂ ಕೇಳಿದ ಕ್ವಶನ್ಗಳಿಗೆ ಅವರು ಕ್ಲಿಯರ್ ಕಟ್ಟಾಗಿ ಮಾತಾಡಬೇಕಾದ್ರೆ ಅದೇ ಹೇಳ್ತಾಯಿದ್ರು. ಇವತ್ತು ಸಿಟಿಯಲ್ಲೆಲ್ಲನೂ ಯಾಕಂತಂದರೆ ಒಂದೊಂದು ಸರ್ವೆ ಮಾಡ್ತಾ ಇದ್ದಾರೆ, ಅದೇ ಆಗುತ್ತೆ ಅದು ಅನಧಿಕೃತ ಲೇಔಟ ಇಲ್ವಾ ಅಂತ ಹೇಳಿಬಿಟ್ಟು. ಯಾಕಂದರೆ ಎಲ್ಲನೂ ಡ್ರೋನುಗಳನ್ನ ಬಳಸ್ತಾ ಇದ್ದಾರೆ ಸರ್ವೆ ಮಾಡೋದಕ್ಕೆ, ಎಲ್ಲ ಕಡೆನೂ ಡ್ರೋನುಗಳನ್ನ ಬಳಸ್ತಾ ಇದ್ದಾರೆ. ಸುಮಾರು 21 ಜಿಲ್ಲೆಗಳಲ್ಲಿ ಇವಾಗ ಆಲ್ರೆಡಿ ಡ್ರೋನ್ ಮುಖಾಂತರ ಸರ್ವೆ ಕಾರ್ಯನ ಆಲ್ರೆಡಿ ಆರಂಭಿಸಿದ್ದಾರೆ. ಇವಾಗ ಡ್ರೋನ್ ಮುಖಾಂತರ ಎಲ್ಲನೂ ಸರ್ವೆನ ಮುಗಿಸ್ತಿದ್ದಾರೆ. ಯಾಕಂತಂದರೆ ಇವಾಗ ತುಂಬಾ ವರ್ಕ್ ಅನ್ನೋದು ಫಾಸ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ರೆವೆನ್ಯೂ ಮಿನಿಸ್ಟರ್ ಆಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ತುಂಬಾ ಇದು ಮಾಡ್ತಿದ್ದಾರೆ. ಯಾಕಂತಂದರೆ ಪ್ರತಿಯೊಂದು ತಹಸೀಲ್ದಾರ್ ಆಫೀಸ್ ಆಗಲಿ ಇದಾಗಲಿ ನೋಡಿ, ಪ್ರತಿಯೊಂದು ಇದರಲ್ಲೂ ಕೂಡ ಕಿರುಕುಳ ಕೊಡ್ತಿದ್ದಾರೆ, ವರ್ಕ್ ಎಲ್ಲನೂ ನಿಂತೋಗ್ತಾ ಇದೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಇದರಲ್ಲೂ ಇವನ್ ಈ ಕನ್ವರ್ಷನ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಮ್ಯಾಕ್ಸಿಮಮ್ 1 ಮಂತ್ ಒಳಗಡೆ ನಿಮಗೆ ಕನ್ವರ್ಷನ್ ಕೊಡಬೇಕು. ಮತ್ತು 1 ತಿಂಗಳೊಳಗಡೆ ಲೆವೆನಿ ಸ್ಕೆಚ್ ಆಗಬೇಕು. ಮತ್ತು ಇನ್ನೊಂದು ಏನಂತ ಅಂದರೆ ನೋಡಿ, ನಿಮಗೆ ಕ್ಲಿಯರ್ ಕಟ್ಟಾಗಿ ಇದರಲ್ಲಿ ಮಾಡಿದ್ದಾರೆ ನೋಡಿ, ಭೂ ಪರಿವರ್ತನಾ ಪ್ರಕ್ರಿಯೆಯನ್ನು 1 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು. ಸಮಗ್ರ ನೀಲನಕ್ಷೆ, ಇಂಡಿವಿಜುವಲ್ ಲೆವೆನಿ ಸ್ಕೆಚ್ ಆದ ತಕ್ಷಣ ಯಾವುದೇ ಭೂ ಪರಿವರ್ತನೆ ಅಗತ್ಯವಿಲ್ಲ. ಮೊನ್ನೆ ಕಾಯ್ದೆನ ತಿದ್ದುಪಡಿ ಕೂಡ ಮಾಡಿದ್ದಾರೆ. ಯಾಕಂತಂದರೆ ಪ್ರತಿಯೊಂದು ಕಾರ್ಯನೂ ಇವಾಗ ಇಲ್ಲಿ ಬರೀ ಖಾತಾ ಒಂದೇ ಡಿಜಿಟಲೀಕರಣ ಅಂತ ಇಲ್ಲ, ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ನಮ್ಮ ಕರ್ನಾಟಕದಲ್ಲಿ ಡಿಜಿಟಲೀಕರಣ ಆಗ್ತಾ ಇದೆ. ಅದೇ ಇದಕ್ಕೋಸ್ಕರನೇ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಪ್ರತಿಯೊಂದು ತಾಲೂಕು ಆಫೀಸ್ ಆಗಲಿ, AC ಆಫೀಸ್ ಆಗಲಿ, ಸಬ್ ರಿಜಿಸ್ಟರ್ಡ್ ಆಗಲಿ, ಪ್ರತಿಯೊಂದಕ್ಕೂ ವಿಸಿಟ್ ಮಾಡ್ತಾ ಇದ್ದಾರೆ. ಅವರು ಒಂದೊಂದು ಯಾಕಂತ ಅಂದರೆ ನಾನು ನೋಡಿದಾಗೇ ಸುಮಾರು ಆಫೀಸುಗಳಿಗೆ ವಿಸಿಟ್ಟು ಡೈರೆಕ್ಟು, ಬರೀ ಅಧಿಕಾರಿಗಳನ್ನ ಬಿಟ್ಟಿಲ್ಲ, ಮಾನ್ಯ ರೆವೆನ್ಯೂ ಮಿನಿಸ್ಟ್ರೇನೇ ಇದು ಮಾಡ್ತಾ ಇದ್ದಾರೆ. ಯಾಕಂತ ಅಂದರೆ ಇವತ್ತು ನಮ್ಮ AC ಇದರಲ್ಲಿ ಮತ್ತು ತಹಸೀಲ್ದಾರಲ್ಲಿ ಎಷ್ಟು ಪ್ರಕರಣಗಳು ಪೆಂಡಿಂಗ್ ಇತ್ತು ಅಂತಂದರೆ ಅಷ್ಟು ಕೇಸುಗಳನ್ನ ಕೂಡ ಸುಮಾರು 10,000 ಕೇಸುಗಳು ಇವಾಗ ಬಂದಿದ್ದು ಈಚೆಗೇ ಆಲ್ಮೋಸ್ಟ್ ಕೇಸುಗಳನ್ನ ಎಲ್ಲನೂ ಕ್ಲಿಯರ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಏನಂತ ಅಂದರೆ ಇಲ್ಲಿ ಯಾವ್ಯಾವುದು ನಮ್ಮ AC ಆಫೀಸುಗಳಲ್ಲಿ ಇದಾಗ್ತಾ ಇತ್ತು, ಪ್ರತಿಯೊಂದು ಕೇಸ್ ಪೆಂಡಿಂಗ್ ಇರೋ ಕಡೆ ಎಲ್ಲನೂ ಫಾರ್ ಎಕ್ಸಾಂಪಲ್ ನಾರ್ತ್ ACನಲ್ಲೇ ವಿಶೇಷ ಉಪಾಧಿಕಾರಿಗಳನ್ನ 2 ನೇಮಕ ಮಾಡಿದ್ದಾರೆ. ಅದೇ ಥರನೇ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ವಿಶೇಷ ಉಪಾಧಿಕಾರಿಗಳನ್ನ ಸ್ಪೆಷಲ್ AC ಅಂತ ಹೇಳ್ತಾರಲ್ಲ, ಸ್ಪೆಷಲ್ ACಗಳನ್ನ ನೇಮಕ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಕೇಸುಗಳು ಕೂಡ ಪೆಂಡಿಂಗ್ ಇರಬಾರ್ದು. ಪೆಂಡಿಂಗ್ ಇಲ್ಲದೆ ಪ್ರತಿಯೊಂದು ಕೇಸುಗಳು ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕಡೆಗೂ ಎಷ್ಟು ಬೇಕೋ ಅಷ್ಟು ಅವರು ಸ್ಪೆಷಲ್ ACಗಳನ್ನಾಗ್ಬೋದು, ACಗಾಗ್ಬೋದು ಪ್ರೆಸರ್ ಹಾಕ್ಸಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಇವಾಗ ಇದು ಮಾಡ್ತಾ ಇದ್ದಾರೆ. ಯಾಕಂತ ಅಂದರೆ ಇವತ್ತು ಯಾವ್ಯಾವುದು ಪ್ರಾಪರ್ಟಿ ಇದು ಖಾತೆ ಆಗುತ್ತೋ ಪ್ರತಿಯೊಂದು ಖಾತೆಗೂ ಆಧಾರ್ ಲಿಂಕ್ ಮಾಡಬೇಕು ಅಂತಂದೇಳಿ ಇದು ಮಾಡಿದ್ದಾರೆ. ಪ್ರತಿಯೊಂದು ಇದಕ್ಕೂ ಆಧಾರ್ ಲಿಂಕ್ ಆಗ್ತಾ ಇದೆ.
ಯಾಕೇಳಿ ಆಧಾರ್ ಲಿಂಕ್ ಆಯಿತು ಅಂತಂದರೆ ಯಾವುದೇ ಡೂಪ್ಲಿಕೇಟ್ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ಖಾತೆಗೂ ಇನ್ಮೇಲೆ ಆಧಾರ್ ಲಿಂಕ್ ಆಗುತ್ತೆ. ಇವಾಗೇನೆ ಆಲ್ಮೋಸ್ಟ್ ಆಲ್ರೆಡಿ ಒಂದು ನಿಯರ್ಲಿ ಕ್ರೋಸ್ ಟುಗೆದರ್ ಪ್ರಾಪರ್ಟೀಸ್ಗೆ ಆಗಿದೆ. ಇನ್ನೂ ಕೂಡ ಪ್ರತಿಯೊಂದು ಪ್ರಾಪರ್ಟಿಗೂ ಯಾವ್ಯಾವುದು ಖಾತೆ ಆಗುತ್ತೆ ಪ್ರತಿಯೊಂದು ಪ್ರಾಪರ್ಟಿಗೂ ಆಧಾರ್ ಲಿಂಕ್ ಆಗಬೇಕು ಅಂತಂದೇಳಿ ಅದನ್ನು ಒಂದು ಅಪ್ಗ್ರೇಡ್ ಅನ್ನೋದನ್ನು ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕ ಎಷ್ಟು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತಂದರೆ ನಿಜವಾಗೂ ಖುಷಿ ಪಡಬೇಕು. ಬಟ್ ಏನಂದರೆ ಸಾಫ್ಟ್ವೇರ್ ತುಂಬ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಅದನ್ನು ಸ್ವಲ್ಪ ಸರಿಪಡಿಸ್ಲಿ ಅಂತಂದೇಳಿ ಅವ್ರ ಹತ್ರ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.